ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ದಾವಣಗೆರೆ ಬಿಸಿ ತುಪ್ಪವಾಗಿದೆ. ದಾವಣಗೆರೆ ಅಲ್ಪಸಂಖ್ಯಾತ ನಾಯಕರಿಗೆ ಕೊಕ್ ನೀಡಿದ ಕೈಪಡೆ ವಿರುದ್ಧ ಮುಸ್ಲಿಮರು ಸಿಡಿದೆದ್ದಿದ್ದಾರೆ. ಕ್ರಮ ಕೈಗೊಂಡಿದ್ದಕ್ಕೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರ ಮುನಿಸನ್ನ ತಣಿಸುವುದು ಕಾಂಗ್ರೆಸ್ಗೆ ಈಗ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಕೋಕ್, ಕೈ ವಿರುದ್ಧ ಮುಸ್ಲಿಮರ ಸಿಟ್ಟು. ಕಾಂಗ್ರೆಸ್ಗೆ ಮತ ಬ್ಯಾಂಕ್ ಆಗಿರುವ ಮುಸ್ಲಿಮರೇ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕಾರಣ ಜಬ್ಬಾರ್ ಕಿಕ್ಔಟ್, ನಾಸಿರ್ ತಲೆದಂಡ. ದಾವಣಗೆರೆ ಉಪಚುನಾವಣೆಯಲ್ಲಿ ಪ್ರಚಾರದಲ್ಲಿ ಭಾಗಿಯಾಗಲಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪಿಸಿ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರಿಗೂ ಗೇಟ್ ಪಾಸ್ ಕೊಟ್ಟಿದೆ. ಇದು ಸಹಜವಾಗಿಯೇ ಮುಸ್ಲಿಂ ಸಮುದಾಯವನ್ನ ಕೆರಳಿಸಿದೆ. ಇವತ್ತು ಸುದ್ದಿಗೋಷ್ಠಿ ನಡೆಸಿ ಅಲ್ಪಸಂಖ್ಯಾತ ಧಾರ್ಮಿಕ ಮುಖಂಡರು ರಾಜ್ಯ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಿ ಅಂತ ಶಾಮನೂರು ಶಿವಶಂಕರಪ್ಪ ಅವರೇ ಮನವಿ ಮಾಡಿದ್ರು. ಅವರ ಮೇಲೆ ಕ್ರಮ ಆಗಿರಲಿಲ್ಲ ಅಂತ ಹಳೆ ಘಟನೆಗಳನ್ನ ನೆನಪಿಸಿ ಕಾಂಗ್ರೆಸ್ಗೆ ಪ್ರಶ್ನೆ ಎಸೆದಿದ್ದಾರೆ. Against the Sri Shamanur Shivarankappa, who appealed to voters during the 24 Lok Sabha elections to support the BJP candidate. Openly, he has supported BJP. Being a congressman from years together, he supported the BJP candidate. The Congress party did not take any action against him. ಪಕ್ಷಕ್ಕೆ ಅಡಚಣೆ ಮಾಡಿದವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಆಗುತ್ತೆ ಅಂತ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿದ್ರು. ಯಾರನ್ನೂ ತುಳಿಯೋ ಕೆಲಸ ಆಗ್ತಿಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಈಗ ಯಾತಕ್ಕೋಸ್ಕರ ಕ್ರಮ ಆಗಬೇಕು, ಏನು ವಿಚಾರ ಏನು ನನಗೆ ಗೊತ್ತಿಲ್ಲ. ಸಂಪೂರ್ಣವಾದಂಥ ವಿಚಾರ ನನಗೆ ಗೊತ್ತಿಲ್ಲ. ನಾನು ಒಂದಂತೂ ಹೇಳಲಿಕ್ಕೆ ಸತ್ಯ, ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಪಕ್ಷದ ವಿರುದ್ಧವಾಗಿ ನಡ್ತಕ್ಕಂಥವ್ರು ಎಲ್ರಿಗೂ, ಅದು ಸಿದ್ದರಾಮಯ್ಯನವ್ರು ಇರ್ಬೋದು, ಅದು ಡಿ ಕೆ ಶಿವಕುಮಾರ್ ಇರ್ಬೋದು, ಅದು ಜಮೀರ್ ಇರ್ಬೋದು, ಅದು ಬಾಲಕೃಷ್ಣ ಇರ್ಬೋದು. ಯಾರೇ ಪಕ್ಷದ ವಿರುದ್ಧ, ಪಕ್ಷದ ಬೆಳವಣಿಗೆಗೆ ಅಡಚಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಎಲ್ಲರ ಮೇಲೂ ಕ್ರಮ ತಗೊಂತದೆ ಹೈಕಮಾಂಡ್. ನೋಡಿ, ನಾವು ಯಾರನ್ನು ಕೂಡ ತುಳಿಯತಕ್ಕಂಥ ಸಮಾಜ ಪಕ್ಷ ಅಂತೂ ಅಲ್ಲವೇ ಅಲ್ಲ. ನಮಗೆ ಎಲ್ಲರೂ ಕೂಡ ಒಂದೇ, ಆಯಿತಾ. ಮುಸಲ್ಮಾನರನ್ನು ಓಲೈಸಬೇಕು, ಕ್ರೈಸ್ತರನ್ನು ಓಲೈಸಬೇಕು, ಹಿಂದೂಗಳನ್ನು ಓಲೈಸಬೇಕು ಅಂತ ಏನಿಲ್ಲ. ಎಲ್ಲರೂ ನಮಗೆ ಸಮಾನ. ಅದು ಏನಾದರೂ ಒಂದು ತಪ್ಪುಗಳಾಗಿದ್ದರೆ ಅದನ್ನು ಸರಿಪಡಿಸುವಂಥದ್ದು ಪಕ್ಷ ಕ್ರಮ ತಗೊಳ್ತದೆ. ನೋಡೋಣ, ನಾವು ನಾಳೆ ಸಾಯಂಕಾಲ ಅಧ್ಯಕ್ಷನ ಭೇಟಿ ಆಗ್ತೀವಿ. ಭೇಟಿಯಾಗಿ ಚರ್ಚೆ ಮಾಡ್ತಿದ್ರ ಬಗ್ಗೆ. ಯಾಕಂದ್ರೆ ತಪ್ಪು ಸಂದೇಶ ಹೋಗಬಾರ್ದು. ಹಿಂದೆ ವಾಲ್ಮೀಕಿ ಆಯಿತು, ಈಗ ಮುಸ್ಲಿಂ ಅಂತ ತಪ್ಪು ಸಂದೇಶ ಹೋಗಬಾರ್ದು. ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ನಾಯಕರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಆರೋಪಕ್ಕೆ ಜೆಡಿಎಸ್ ತುಪ್ಪ ಸುರಿದಿದೆ. ನಿನ್ನೆ ರಾಜಣ್ಣ ನೀಡಿದ್ದ ಹೇಳಿಕೆಯನ್ನ ಉಲ್ಲೇಖಿಸಿ ಡಿಕೆಶಿ ಒಬ್ಬೊಬ್ಬರನ್ನೇ ಮುಗಿಸ್ತಿದ್ದಾರೆ ಅಂತ ಟ್ವೀಟ್ ಮಾಡಿದೆ. ದೊರೆಗೆ ದಂಡವಿಲ್ಲ ಅಂತ ಪರೋಕ್ಷವಾಗಿ ಡಿಕೆ ಕಡೆಗೆ ಬೊಟ್ಟು ಮಾಡಿದ್ದ ರಾಜಣ್ಣ ಅಲ್ಪಸಂಖ್ಯಾತ ನಾಯಕರ ಮೇಲಿನ ಕ್ರಮವನ್ನ ಖಂಡಿಸಿದ್ರು. ಇದಕ್ಕೆ ಇವತ್ತು ಬಾಲಕೃಷ್ಣ ತಿರುಗೇಟು ಕೊಟ್ಟಿದ್ದಾರೆ. ಈ ಶಿಸ್ತು ಜಾರಿ ಮಾಡುವಾಗ ಈಗ ಸದ್ಗುರು ರಾಹುಲ್ ಗಾಂಧಿನ ಹೇಳಿದ್ರು. ಯಾರು ನನಗೆ ರಾಹುಲ್ ಗಾಂಧಿ, ಐ ಡೋಂಟ್ ನೋ ಹೂ ಇಸ್ ರಾಹುಲ್ ಗಾಂಧಿ ಅಂತ ಹೇಳಿದ್ರು. ಅವನ ಜೊತೆನಲ್ಲಿ ಹೋಗಿ ಕೂತ್ಕೊಂಡಿದ್ದಕ್ಕೆ ಶಿಸ್ತು ಮೀರೋದಿಲ್ವಾ? ಅಂಥದ್ದೆಲ್ಲ ಈಗ ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತಕ್ಕಂಥದ್ದು ಗಾದೆ ಇದೆ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗೋದಿಲ್ಲ. ಈಗ ಆ ಥರ ನಡೀತದೆ, ನಡವಳಿಕೆನೂ ಹಂಗೆ ಇದಾವೆ. ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕರೆದಿದ್ರು, ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗಿದ್ರು. ಅವರು ಧಾರ್ಮಿಕ ಕಾರ್ಯಕ್ರಮ ಅದು ಏನಂತ ರಾಹುಲ್ ಗಾಂಧಿ ನನಗೆ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಗೊತ್ತಿಲ್ಲ ಅಂತ ಹೇಳಿದವ್ರ ಜೊತೆ ಹೋಗಿ ವೇದಿಕೆ ಅಲ್ಲಿ ಹೋಗಿ ರಾಹುಲ್ ಗಾಂಧಿ ಯಾರು ಅಂತ ಹೇಳ್ಬಿಟ್ಟು ಪಾಠ ಹೇಳ್ಬಿಟ್ಟು ಬಂದವರು. ಅವರು ಅಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಯಾರು ಅಂತಕ್ಕಂಥ ಪಾಠನ ಅವ್ರಿಗೆ ಹೇಳ್ಬಿಟ್ಟು ಬಂದವ್ರೆ. ರಾಹುಲ್ ಗಾಂಧಿ, ನಾವೆಲ್ಲ ರಾಹುಲ್ ಗಾಂಧಿಯಿಂದ ಬೆಳೆದಿರೋರು, ನಾವೆಲ್ಲ ರಾಹುಲ್ ಗಾಂಧಿ ಪಕ್ಷದವರು, ನಮ್ಮನ್ನು ಕರಿತಿರಲ್ಲ ನೀವು, ನಮ್ಮನ್ನು ಕರಿಬೇಕಾದ್ರೆ ಇದಕ್ಕೆ ಶಕ್ತಿ ರಾಹುಲ್ ಗಾಂಧಿನೇ ಅಂತ ಹೇಳ್ಬಿಟ್ಟು ಬಂದವರು. ಈ ನಡುವೆ ಜಮೀರ್ ತಲೆದಂಡವೂ ಆಗುತ್ತೆ ಎಂಬ ಚರ್ಚೆ ಗರಿಗೆದರಿದೆ. ಆಪ್ತ ಸಚಿವರ ಜೊತೆ ಸಭೆ ನಡೆಸಿರೋ ಜಮೀರ್ ಹೈಕಮಾಂಡ್ ಭೇಟಿ ಆಗ್ತಾರಾ, ಸಮರ್ಥನೆ ಮಾಡಿಕೊಳ್ತಾರಾ, ಅಥವಾ ಏನೇ ಸಮರ್ಥನೆ ಮಾಡಿಕೊಂಡ್ರೂ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಸುನಿಲ್, ಟಿವಿ9 ಬೆಂಗಳೂರು.